ಹಾಂ, ಇವತ್ತು ನಾವು ಏನು ಮಾಡೋಣ ಅಂದ್ರೆ ಪದ್ಯ 8 ಬೋಧಿ ವೃಕ್ಷದ ಹಾಡು ಅಂಥೇಳಿ. ಇದನ್ನು ಯಾರು ಬರ್ದಾರ ಅಂತಂದ್ರೆ ಬಸವರಾಜ್ ಸಬ್ರದವರು ಅಂಥೇಳಿ. ಇದರ ಕವಿತೆ ಬರೆದವ್ರು ಯಾರು ಅಂತಂದ್ರೆ ಬಸವರಾಜ್ ಸಬ್ರದವರು. ಈ ಬಸವರಾಜ್ ಸಬ್ರದವರು ಏನದಾರ ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಬಸವರಾಜ್ ಸಬ್ರದವರು ದಿನಾಂಕ 1954ರಲ್ಲಿ ಕೊಪ್ಪಳ ಜಿಲ್ಲೆ ಅಂದರೆ ಇಲ್ಲೇ ನಮ್ಮ ಸಮೀಪ ಇಲ್ಕಲಿನ ಸಮೀಪ ಇರುವ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು ಅಂಥೇಳಿ. ಇವರು ಬಸವೇಶ್ವರ ಮತ್ತು ಪುರಂದರ ದಾಸರ ಒಂದು ಸಾಂಸ್ಕೃತಿಕ ಅಧ್ಯಯನ ಅಂಥೇಳಿ ಒಂದು ಪ್ರೌಢ ಪ್ರಬಂಧಕ್ಕೆ ಒಂದು PhD ಪದವಿಯನ್ನು ಪಡೆದರು. ಇವರಿಗೆ ಡಾಕ್ಟರೇಟ್ ಪದವಿ ಸಿಕ್ತು ಅಂಥೇಳಿ. ಅಲ್ಲದೆ ಇವರು ಅಸ್ಪೃಶ್ಯತಾ ನಿವಾರಣೆ, ದೇವದಾಸಿ ವಿಮೋಚನಾ ಹೋರಾಟ ಅಂಥೇಳಿ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ, ದಲಿತ ಬಂಡಾಯ ಚಳುವಳಿಯ ನೇತಾರರಾಗಿ ಇಂಥ ಅನೇಕ ಹಲವಾರು ಜನಪರ ಹೋರಾಟಗಳಲ್ಲಿ ಭಾಗವಹಿಸಿದ್ದರು ಅಂತ ನಾವು ಹೇಳ್ಬೋದು. ಇವರು ಇನ್ನೂ ಮುಂದುವರೆದು ಇವ್ರದ್ದು ನೋಡ್ಬೋದು ನಾವು. ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು ಮೂಡ್ಯಾವ, 100 ಹನಿಗಳು, ಧನಿ ಎತ್ತಿ ಹಾಡೇನ, ಬೆಳದಿಂಗಳ ಬಿಸಿಲಾತು, ಇವು ಅವರ ಕವನ ಸಂಕಲನಗಳು ಅಂತ ಹೇಳ್ಬೋದು. ಪ್ರತಿರೂಪ, ರೆಕ್ಕೆ ಮೂಡಿದಾಗ, ಅಲ್ಲದೆ ನರಬಲಿ, ಬೆಳ್ಳಕ್ಕಿ ಸಾಲು ಎಂಬ ಬರೆದ ಇವರ ಪ್ರಮುಖ ನಾಟಕಗಳಿವೆ ಅಂಥೇಳಿ ನಾವು ನೋಡ್ಬೋದು. ನೋಡ್ರಿ, ಅಂದರೆ ಇವರು ಅನೇಕ ನಾಟಕಗಳು, ಕವನ ಸಂಕಲನಗಳು ಮಾಡಿದ್ದಲ್ಲದೆ ಅನೇಕ ಜನರಿಗೆ ಉಪಯೋಗವಾಗುವಂತಹ ಹಲವಾರು ಹೋರಾಟಗಳಲ್ಲಿನೂ ಸಹಿತ ಭಾಗವಹಿಸಿದ ಪ್ರಮುಖ ನೇತಾರರು ಇವರು ಅಂತ ಹೇಳ್ಬೋದು. ಯಾರು? ಬಸವರಾಜ್ ಸಬ್ರದ ಅಂಥೇಳಿ. ಇವರ ಯಾವ ಒಂದು ಪ್ರಬಂಧಕ್ಕೆ PhD ಪದವಿ ಸಿಕ್ತು ಅಂತಂದ್ರೆ ಬಸವೇಶ್ವರರು ಮತ್ತು ಪುರಂದರದಾಸರ ಒಂದು ಸಾಂಸ್ಕೃತಿಕ ಅಧ್ಯಯನ ಅಂಥೇಳಿ. ಈ ಒಂದು PhD ಪ್ರಬಂಧದಲ್ಲಿ ಬಸವೇಶ್ವರರ ಬಗ್ಗೆ ಮತ್ತು ಪುರಂದರದಾಸರ ಬಗ್ಗೆ ಅವರು ಹೇಳಿರುವಂಥ ಒಂದು ಸಾಂಸ್ಕೃತಿಕವಾಗಿ ಬರುವಂಥ ಎಲ್ಲ ವಿಷಯಗಳನ್ನು ಇದರಲ್ಲಿ ಅಳವಡಿಸ್ಯಾರ. ಅದಕ್ಕಾಗಿ ಅವರಿಗೆ PhD ಪದವಿನೂ ಸಹಿತ ಸಿಕ್ತು ಅಂತ ಹೇಳ್ಬೋದು. ಅಲ್ಲದೆ ಇವರಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲ್ ಕೃಷ್ಣಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿದ ಏಕೈಕ ಕವಿ ಅಂತಲೂ ನಾವು ಹೇಳ್ಬೋದು. ಅದೇ ರೀತಿ ಈ ಪ್ರಸ್ತುತ ಕವನ, ಈಗೇನು ನಾವು ಪ್ರಸ್ತುತ ಕವನ ಓದ್ತಾ ಇದ್ದೀವಿ, ಇದು ಪ್ರಸ್ತುತ ಕವನದ ಹೆಸರು ಏನು ಅಂತಂದ್ರೆ ಬೋಧಿ ವೃಕ್ಷದ ಹಾಡು. ಈ ಬೋಧಿ ವೃಕ್ಷದ ಹಾಡಿನಲ್ಲಿ, ಈ ಕವನದಲ್ಲಿ ಅವರ ಪದ ಕಟ್ಟಿ ಹಾಡೇನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಅವರ ಕವನ ಸಂಕಲನ ಯಾವುದು ಅಂತಂದ್ರೆ ಪದಕಟ್ಟಿ ಹಾಡೇನ ಎಂಬ ಕವನ ಸಂಕಲನದಲ್ಲಿ ಈ ಒಂದು ಕವನ ಅದರಲ್ಲಿ ಇದೆ. ಯಾವುದು ಅಂದ್ರೆ ಸದ್ಯದಲ್ಲಿ ನಿಮ್ಮ ಪದ್ಯ ಭಾಗದ 8ನೇಯ ಪದ್ಯ ಬೋಧಿ ವೃಕ್ಷದ ಹಾಡ. ಸಬ್ರದವರು ಬರೆದಿರುವಂಥ ಈ ಪದ್ಯವು ಪದಕಟ್ಟಿ ಹಾಡೇನ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳ್ಬೋದು ನಾವು. ಇದಿಷ್ಟು ಕವಿ ಪರಿಚಯ. ಡಾಕ್ಟರ್ ಬಸವರಾಜ್ ಸಬ್ರದವರ ಒಂದು ಕವಿ ಪರಿಚಯವನ್ನು ನಾವು ನೋಡಿದ್ದು ಆಯಿತು. ಈಗ ಕವಿ ಪರಿಚಯದ ನಂತರ ನಾವು ಬೋಧಿ ವೃಕ್ಷದ ಹಾಡಿನ ಬಗ್ಗೆ ನೋಡೋಣ. ಈ ಬೋಧಿ ವೃಕ್ಷದ ಹಾಡಿನೊಳಗೆ ಏನಿರಬಹುದು ಅಂದ್ರೆ ಬುದ್ಧನ ಬುದ್ಧನ ಪರಿಪೂರ್ಣ ಕಥೆ ಇದರಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ಬೋದು. ಪರಿಪೂರ್ಣ ಕಥೆ ಅಂದರೆ ಏನು? ಆತನ ಜೀವನಗಾಥೆ ಅಂತ ಹೇಳ್ಬೋದು. ಜಗತ್ತಿನ ಸಕಲ ಚರಾಚರಗಳಲ್ಲಿ, ಸಕಲ ಪ್ರಾಣಿಗಳಲ್ಲಿ ಮಾನವ ಜೀವನವು ಅತ್ಯಂತ ಪ್ರಮುಖವಾದುದು, ಅತ್ಯಂತ ಶ್ರೇಷ್ಠವಾದುದು. 100 ಜನ್ಮದ ನಂತರ ಮನುಷ್ಯ ಜನ್ಮ ಸಿಗ್ತೈತಿ ಅಂತ ಹೇಳ್ತಾರೆ. ಕೊನೆಯ ಜನ್ಮನೇ ಮಾನವ ಜನ್ಮ ಅಂತ ಹೇಳಲಾಗ್ತೈತಿ. ಹಾಗಾದರೆ ಮಾನವ ಜನ್ಮ ಹುಟ್ಟಿಸಾನ ಅಂದ್ರೆ, ದೇವರು ಮಾನವನನ್ನಾಗೆ ಹುಟ್ಟಿಸಾನ ಅಂದ್ರೆ, ನಾವಿಲ್ಲಿ ಅದೀವಿ ಅಂದ್ರೆ ಹೋಗೋದ್ರೊಳಗೆ ನಮ್ಮ ಜೀವನ ಸಾರ್ಥಕತೆಯಿಂದ ಮೆರೆದು ಹೋಗಬೇಕು ಅನ್ನೋದು ಅಂಥೇಳಿ. ಸಾರ್ಥಕತೆ ಅಂದರೆ ಏನು? ಒಳ್ಳೆಯದನ್ನು ಮಾಡೋದು, ಒಳ್ಳೆಯದನ್ನೆಲ್ಲ ಬಯಸೋದು, ಒಳ್ಳೆಯದನ್ನು ಮಾತಾಡೋದು, ಇದೆಲ್ಲ
ಅದೇ ರೀತಿ ಮಾನವನ ಜೀವನ ಸಾರ್ಥಕ ಪಡೆಯಬೇಕಾದರೆ ಯಾವಾಗಲೂ ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು. ಒಬ್ಬ ಮಾನವ ತನ್ನನ್ನು ತಾನು ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು. ತನ್ನನ್ನು ತಾನು ಅರಿತುಕೊಂಡಾಗ ಮಾತ್ರ ಆತನು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಜನರ ದುಃಖಗಳನ್ನು ಪರಿಹರಿಸುವ ದಿಕ್ಕಿನಲ್ಲಿ ಆತನು ತನ್ನ ಜೀವನವನ್ನು ಮುಡುಪಾಗಿರಿಸಬಹುದು ಅಂಥೇಳಿ. ಇದನ್ನೇ ಮಾಡಿದ್ದು ಯಾರು ಅಂತಂದ್ರೆ ನಮ್ಮ ಬುದ್ಧ ಅಂತ ಹೇಳಬಹುದು. ಈ ರೀತಿ ಬಾಳಿ ಬದುಕಿದವರಲ್ಲಿ ಗೌತಮ ಬುದ್ಧನು ಒಬ್ಬನು ಅಂಥೇಳಿ ನಾವು ಅವನ ಕತೆ ನೋಡ್ತೀವಿ. ಏನು ಅಂತಂದ್ರೆ ಆತನು ರಾಜನ ಒಬ್ಬ ಮಗನಾಗಿ ಹುಟ್ಟಿದನು. ಆತನ ಮೊದಲ ಹೆಸರೇನು? ಸಿದ್ಧಾರ್ಥ ಅಂಥೇಳಿ. ಆತನಿಗೆ ಭವಿಷ್ಯ ನುಡಿದಿದ್ರು. ಏನು ಅಂದ್ರೆ ಆತನು ತನ್ನ ಸಣ್ಣ ವಯಸ್ಸಿನಲ್ಲಿ ಆತ ಸನ್ಯಾಸಿ ಆಗಬಹುದು ಅಂಥೇಳಿ. ಆತ ಸನ್ಯಾಸಿ ಆಗಬಾರದು ಅಂಥೇಳಿ ತಂದೆ ತಾಯಿಗಳು ಆತನಿಗೆ ಯಾವುದೇ ಕೆಟ್ಟದ್ದನ್ನು ತೋರಿಸಲಾರದೆ ಪ್ರತಿ ಸಲ ಚಲೋ ಚಲೋದ ತೋರಿಸ್ಕೊಂತ ಬಂದರು. ಆತನಿಗೆ ದುಃಖ ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೆ ಒಮ್ಮೆ ಆತನು ಯಾವುದೋ ಒಂದು ಕಾರಣದಿಂದ ರಸ್ತೆ ಮೇಲೆ ಹೋಗು ಮುಂದ ಒಬ್ಬ ವೃದ್ಧನನ್ನು ನೋಡ್ತಾನೆ, ಒಬ್ಬ ಕುಷ್ಠರೋಗಿಯನ್ನು ನೋಡ್ತಾನೆ, ಅದೇ ರೀತಿ ಒಂದು ಹೆಣವನ್ನು ನೋಡ್ತಾನೆ. ಸಿದ್ಧಾರ್ಥನು, ರಾಜನ ಮಗ ಸಿದ್ಧಾರ್ಥನು, ಮೂರು ನೋಡ್ತಾನೆ. ಅವನು ಇಡೀ ಜೀವನದಲ್ಲಿ ತಾನು ಹುಟ್ಟಿದಿಂದ ಹಿಡಿದು ದೊಡ್ಡವನಾಗೋ ತನಕ ಒಟ್ಟ ನೋಡಿರಂಗಿಲ್ಲ. ಅವಾಗ ನೋಡಿದಾಗ ಅವನ ಮನಸ್ಸು ಪರಿವರ್ತನೆ ಆಗ್ತೈತಿ ಅಂಥೇಳಿ ಅವನು ಸುಖದ ಒಂದು ಇದರಲ್ಲಿನೇ ಆ ಸುಖದ ಒಂದು ಹಾಸಿಗೆಯಲ್ಲಿನೇ ತೇಲಾಡ್ತಿದ್ದ. ಅವನಿಗೆ ದುಃಖ ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೆ ಅಕಸ್ಮಾತ್ತಾಗಿ ಆತನು ರಸ್ತೆಯ ಮೇಲೆ ಹೋಗೋ ಮುಂದಾಗ ಆತನಿಗೆ ಮೂರು ಒಂದು ಸನ್ನಿವೇಶಗಳನ್ನು ಭೇಟಿಯಾಗ್ತಾವೆ. ಒಂದು ಹೆಣ, ಇನ್ನೊಂದು ಕುಷ್ಠರೋಗಿ, ಒಬ್ಬ ಮುದುಕ. ಅವನಿಗೆ ಏನು ಅರ್ಥ ಆಗ್ತೈತಿ? ನಮ್ಮ ಜೀವನ ಇಷ್ಟೇ ಏನಪ್ಪ, ರೋಗ ನಮ್ಮ ಸುತ್ತಲೂ ಐತಿ, ನಮಗೆ ಮುಪ್ಪಾಗ್ತೈತಿ, ಒಂದಾನೊಂದು ದಿನ ನಾವು ಹೋಗಲೇಬೇಕು ಅನ್ನುವ ಒಂದು ಸತ್ಯದ ಅರಿವು ಆತನಿಗೆ ಆ ದಿವಸ ಆಗ್ತೈತಿ. ಆ ದಿವಸ ಆಗಿಂದ ಆ ಸತ್ಯದ ಅರಿವಿನಲ್ಲಿ ಆತ ರಾಜಮಹಲಕ್ಕೆ ಹೋಗ್ತಾನೆ. ಆತನು ವಿಚಾರ ಮಾಡ್ತಾನೆ. ವಿಚಾರ ಮಾಡಿದಾಗ ಇಷ್ಟೆಲ್ಲ ಸುಖ ಸೌಲಭ್ಯಗಳಿದ್ದು ಏನು ಉಪಯೋಗ? ಈ ಸಮಾಜದೊಳಗೆ ಅತ್ಯಂತ ಬಡವರದಾರ, ಕಷ್ಟಗಳು ಅದಾವ, ಬಡತನ ಐತಿ, ಮುಪ್ಪು ಐತಿ. ಇದನ್ನೆಲ್ಲ ಅರಿತುಕೊಂಡು ಆತನು ತನಗಿರುವ ಲೌಕಿಕ ಸುಖಭೋಗಗಳಿಂದ ಆತನು ಸುಖಭೋಗಗಳನ್ನು ತ್ಯಜಿಸಿ ಒಂದು ಜೀವನದ ಗುರಿ ಸಾಧಿಸಲು ಆತ ಹೊರಟೇ ಬಿಟ್ಟ. ಆಮೇಲೆ ಇದೆಲ್ಲ ಸುಖ ಸೌಲಭ್ಯಗಳು ಇದ್ದು ನಾನು ಏನೂ ಮಾಡೋಕ್ಕಾಗಂಗಿಲ್ಲ ಅಂತ ಅವನಿಗೆ ಅರಿವಾಯಿತು. ಅವನು ರಾತ್ರಿ ತನ್ನ ಸುಖ ಸೌಲಭ್ಯಗಳನ್ನು ಎಲ್ಲ ತ್ಯಜಿಸಿ ಆತನು ಹೊರಟು ಬಿಟ್ಟ ಅನ್ನೋದನ್ನು ನಾವು ನೋಡ್ತೀವಿ. ಅದೇ ರೀತಿ ಬುದ್ಧನು ತನ್ನ ಗೃಹಸ್ಥ ಜೀವನವನ್ನು ತ್ಯಜಿಸಿದನು. ಬದುಕಿನ ಒಂದು ಸತ್ಯವನ್ನು ಕಾಣಲು ಕಾಡಿನಲ್ಲಿ ಅಲೆದು ಕೊನೆಗೊಂದು ದಿನ ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ತಪಸ್ಸು ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಅವನಿಗೆ ಅಲ್ಲಿ ಜ್ಞಾನೋದಯ ಆಗ್ತೈತಿ ಅಂಥೇಳಿ. ಆ ಜ್ಞಾನೋದಯ ಆಗಿದ್ದೆ ನಾವು ಏನು ನೋಡ್ತೀವಿ ಅಂತಂದ್ರೆ ಅಲ್ಲಿ ಆತನು ಸಿದ್ಧಾರ್ಥ ಹೋಗಿ ಬುದ್ಧನಾದ. ಬೋಧಿ ವೃಕ್ಷದ ಕೆಳಗೆ ಆತನಿಗೆ ಬೋಧ ಸಿಕ್ಕೈತಿ ಅಂಥೇಳಿ, ಬೋಧಿ ವೃಕ್ಷದ ತಳಗೆ ಆತನಿಗೆ ಬೋಧ ಸಿಕ್ಕಿದ್ರಿಂದ ಆತನು ಮಹಾಜ್ಞಾನಿಯಾಗಿ ಬುದ್ಧನಾಗಿ ಬಿಟ್ಟ ಅಂಥೇಳಿ. ಅಂದಿನಿಂದ ಆತನು ಸಿದ್ಧಾರ್ಥ ಹೋಗಿ ಏನಾದ? ಬುದ್ಧ ಆದ ಅಂಥೇಳಿ. ಅಲ್ಲಿಂದ ಆತನು ಜೀವನವನ್ನು ಪ್ರೀತಿಯತ್ತ ಸಾಗಿದ ರೀತಿಯೇ ಕವನದ ಈ ತಿರುಳಾಗ್ಯದ. ಈ ಕವನದಲ್ಲಿ ಆತನ ಇಡೀ ಜೀವನವನ್ನು ನಾವು ನೋಡ್ಬೋದು. ಬುದ್ಧನಂತೆಯೇ ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹಿತ ತನ್ನನ್ನು ತಾನು ಅರಿಯಬೇಕು. ಬದುಕಿನಲ್ಲಿ ನಿಜವಾದ ಏನೈತಿ ಅನ್ನೋದು, ಬದುಕಿನ ನಿಜವಾದ ಅರ್ಥ ಏನು ಅನ್ನೋದನ್ನು ನಮ್ಮನ್ನು ನಾವು ತಿಳಿದುಕೋಬೇಕು. ಜೀವನದಲ್ಲಿರುವಂಥ ಮೌಲ್ಯಗಳು ಯಾವುವು, ಒಳ್ಳೆಯ ಮೌಲ್ಯಗಳು ಯಾವುವು, ಅವುಗಳನ್ನು ನಮ್ಮಲ್ಲಿ ನಾವು ರೂಢಿಸಿಕೊಳ್ಳಬೇಕು. ಸಮಾಜದಲ್ಲಿ ನಾವು ಇರ್ತೀವಿ ಅಂತಂದ್ರೆ ಸಮಾಜದ ಜನರ ಜೊತೆಗೆ ಒಂದಾಗಿ ಬಾಳಬೇಕು. ಜನರ ಪ್ರೀತಿಯ ಎದುರು ಎಲ್ಲವೂ ನಶ್ವರ. ಜನರ ಹೊಂದಾಣಿಕೆ, ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಸಹಕಾರ ಇಲ್ಲ ಅಂದ್ರೆ ನಮ್ಮ ಜೀವನ ಬದುಕಾಕ ಸಾಧ್ಯ ಇಲ್ಲ.
ಅದಕ್ಕಾಗಿ ನಾವು ಸಮಾಜ ಒಳಗೆ ಇರ್ತೀವಿ ಅಂತಂದ್ರೆ ಇದು ಸಮಾಜ ಒಳಗೆ ಹೊಂದಾಣಿಕೆ, ಸ್ವಾಂಗೀಕರಣ ಇವೆಲ್ಲ ಮಾಡ್ಕೊತ ಹೊಂಡಬೇಕು ಅಂಥೇಳಿ. ಇದೇ ನಿಜವಾದ ಸಂಗತಿ. ಇದೇ ಬುದ್ಧನ ಜೀವನ ವೃತ್ತಾಂತವನ್ನು, ಬುದ್ಧನ ಯಾವ ರೀತಿ ನಾನು ಈ ಕತೆ ಹೇಳ್ದಲ್ಲ ಬುದ್ಧನ ಬಗ್ಗೆ, ಆ ಕಥೆಯು ಒಂದು ಕವನದಲ್ಲಿ ಡಾಕ್ಟರ್ ಬಸವರಾಜ್ ಸಬ್ರದವರು ಅಲ್ಲೇ ಹೇಳಿದ್ರು ಅನ್ನೋದು ನಾವು ನೋಡ್ತೀವಿ. ಇಡೀ ಜೀವನವನ್ನೇ ಅವರು ಈ ಒಂದು ಕವನದಲ್ಲಿ ಹೇಳ್ಯಾರ ಅಂಥೇಳಿ. ಈಗ ನಾವು ಈ ಕವನವನ್ನು ಅರ್ಥ ಮಾಡ್ಕೊಳ್ಳೋಣ. ನನಗನ್ನಿಸ್ತೈತಿ ನಿಮ್ಗೆ ಈ ಕವನದ ಒಂದು ಹಿನ್ನೆಲೆ, ಯಾವಾಗಲೂ ಒಂದು ವಿಷಯ ಹೇಳಬೇಕು ಅಂದ್ರೆ ಹಿನ್ನೆಲೆ ನಾವು ತಿಳ್ಕೊಳ್ಳೇಬೇಕು. ಅದರಲ್ಲಿ ಕವನ ಹಿನ್ನೆಲೆ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಆ ಕವನ ಯಾವಾಗಲೂ ಕಂಪ್ಲೀಟ್ ಆಗೋದಿಲ್ಲ, ಯಾವಾಗಲೂ ಪರಿಪೂರ್ಣ ಆಗೋದಿಲ್ಲ. ಅದಕ್ಕೆ ಹಿನ್ನೆಲೆ ತಿಳ್ಕೊಬೇಕು. ಈ ಹಿನ್ನೆಲೆ, ಬುದ್ಧನ ಕಥೆಯನ್ನು ನೋಡಿದಾಗ ಈಗ ಸಬ್ರದವರು ಬಸವರಾಜ್ ಸಬ್ರದವರು ಪದಕಟ್ಟಿ ಹಾಡೇನ ಎಂಬ ಕವನ ಸಂಕಲನದಿಂದ ಆರಿಸಿಕೊಂಡಿರುವಂಥ ಬೋಧಿ ವೃಕ್ಷದ ಹಾಡು. ಇದರ ಅರ್ಥನೇ ನಾನು ನಿಮ್ಗೆ ಆಗಲೇ ಹೇಳಿದ್ದೆ. ಯಾವುದು ಅಂದ್ರೆ ಸಿದ್ಧಾರ್ಥನು ಬೋಧಿ ವೃಕ್ಷದ ಕೆಳಗೆ ತಪಸ್ಸು ಮಾಡಿದ್ದ, ಅಲ್ಲಿಯೇ ಆತನಿಗೆ ಜ್ಞಾನೋದಯ ಆಯಿತು. ಅದರ ಒಂದು ಮುಖಾಂತರವಾಗಿ ಆತನ ಜೀವನ ಚರಿತ್ರೆ, ಆತನ ಜೀವನದ ವೃತ್ತಾಂತ ಇದರಲ್ಲಿ ಅಳವಡಿಸಲಾಗಿದೆ ಅಂಥೇಳಿ. ಈಗ ನಾವು ಕವನವನ್ನು ನೋಡೋಣ. ಕವನದಲ್ಲಿ ಪಲ್ಲವಿ ಬರ್ತೈತಿ. ಏನು ಅಂತಂದ್ರೆ, ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ ಅಂಥೇಳಿ. ನೋಡ್ರಿ, ಸಿದ್ಧಾರ್ಥ ಬುದ್ಧನಾದ, ನಾನು ಹೇಳ್ದಲ್ಲ ನಿಮಗಾಗಲೇ ಜೀವನ ವೃತ್ತಾಂತ. ಆತನು ರಾಜನ ಮಗನು ಸಿದ್ಧಾರ್ಥನಿದ್ದ, ಬೋಧಿ ವೃಕ್ಷದ ಕೆಳಗೆ ಆತನು ತಪಸ್ಸು ಮಾಡ್ದ, ಅಲ್ಲಿ ಆತ ಬುದ್ಧನಾದ. ಇದೇ ಪಲ್ಲವಿ ಒಳಗೆ ಹೇಳ್ಯಾರ. ಏನು? ಸಿದ್ಧಾರ್ಥನು ಬುದ್ಧನಾದ ಪರಿಯ ನೀವು ಕೇಳಿರಿ. ಅಂದ್ರೆ ಅವನ ಪರಿ ಅಂದ್ರೆ ಆ ಜೀವನದ ಒಂದು ವೃತ್ತಾಂತ ಅಂತ ಹೇಳ್ಬೋದು. ಹೌದಾ? ಜೀವನದ ಒಂದು ರೀತಿ, ಆತನು ನಡೆದು ಬಂದ ದಾರಿ. ಅದಕ್ಕೆ ನಾವಿಲ್ಲೇನು ನೋಡ್ತೀವಿ? ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ. ನೀವೆಲ್ಲರೂ ತಿಳ್ಕೊರಿ ಸಿದ್ಧಾರ್ಥ ಯಾವ ರೀತಿ ಬುದ್ಧನಾದ ಅನ್ನೋದು ಅಂಥೇಳಿ. ಅದನ್ನೇ ಈ ಸಾಲದಲ್ಲಿ ಹೇಳ್ಯಾರ. ಏನು? ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ, ಯುದ್ಧವನ್ನು ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಅವನು ರಾಜನಿದ್ದ, ರಾಜನ ಮಗನಿದ್ದ. ಆತನು ಪ್ರಜೆಗಳನ್ನು ಸಂರಕ್ಷಿಸಬೇಕು, ಯುದ್ಧಗಳನ್ನು ಮಾಡಬೇಕು, ರಾಜಪಾಠಗಳನ್ನು ಮಾಡಬೇಕು. ಅಂಥದ್ದೆಲ್ಲವನ್ನೂ ಬಿಟ್ಟು ಆತನು ಜನರಿಗೆ ಪ್ರೀತಿ ಕೊಟ್ಟ. ಯಾವ ರೀತಿ ಪ್ರೀತಿ ಕೊಟ್ಟ, ಅವನು ನಡೆದು ಬಂದ ದಾರಿ ಏನು, ಅದರ ಕಥೆ ನೀವು ಕೇಳಿರಿ ಅಂತ. ನೋಡ್ರಿ, ಪಲ್ಲವಿಯಲ್ಲಿ ಎಷ್ಟು ಚಂದ ಹೇಳ್ಯಾರ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ, ಯುದ್ಧ ಬಿಟ್ಟು ಅಂದ್ರೆ ತನ್ನ ರಾಜಪಾಠ ಎಲ್ಲ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯು ನೀವು ಕೇಳಿರಿ ಅಂಥೇಳಿ. ಗೊತ್ತಾಯ್ತಾ? ನೋಡ್ರಿ, ಮುಂದೆ ಏನೈತಿ ಅಂದ್ರೆ, ಒಂದೇ ನುಡಿ ಏನೈತಿ ಅಂದ್ರೆ, ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು. ನಿಮ್ಗೆ ಹೇಳೀನಿ ಆಗಳ ಕಥೆ ಒಳಗೆ. ಮಧ್ಯರಾತ್ರಿ ಆತ ತನ್ನ ಎಲ್ಲ ಮೋಹವನ್ನು, ತನ್ನ ರಾಜ್ಯವನ್ನು ಎಲ್ಲವೂ ಬಿಟ್ಟು ಆತನು ಅರಣ್ಯಕ್ಕೆ ತಪಸ್ಸಿಗೆ ಹೊರಟ ಅಂಥೇಳಿ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನು, ಅಡವಿ ದಾರಿ ಹಿಡಿದನು. ಹೆಂಡ್ರು, ಮಕ್ಕಳು, ಅವ್ವ ಅಪ್ಪ, ರಾಜ್ಯ ಎಲ್ಲವನ್ನೂ ತೊರೆದು, ನೋಡ್ರಿ, ಮಡದಿ ಮಗುವ ತೊರೆದನು, ಬಿಟ್ಟು ಹೊಂಟನು. ತೊರೆದನು ಅಂದ್ರೆ ಬಿಡು ಅಂಥೇಳಿ. ಅಡವಿ ಅಂದ್ರೆ ಕಾಡು, ಅಡವಿ ದಾರಿ ಹಿಡಿದನು ಅಂಥೇಳಿ. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು. ನೋಡ್ರಿ, ಸಕಲ ಸೌಲಭ್ಯಗಳು ಇದ್ದವು, ಅದನ್ನೆಲ್ಲ ತೊರೆದು, ಅದನ್ನೆಲ್ಲ ಬಿಟ್ಟುಕೊಟ್ಟು ಆತನು ಏನು ಮಾಡ್ದ? ಅಡವಿ ದಾರಿ ಹಿಡ್ದ ಅಂಥೇಳಿ. ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಅವನಿಗೆ ಗೊತ್ತಿದ್ದಿದ್ದಿಲ್ಲ ಮುಂದೆ ನಾ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು. ಆದ್ರೆ ಸಕಲ ಸೌಲಭ್ಯಗಳಲ್ಲಿ ಏನೂ ಇಲ್ಲ ಅಂಥೇಳಿ ಇಟ್ಕೊಂಡು ಆತನು ತನಗೆ ತಿಳಿದ ದಾರಿಯಲ್ಲಿ ಸಾಗ್ತಾ ಹೋಗ್ತಾನೆ. ಇದರಲ್ಲಿ ನೋಡ್ರಿ, ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು. ನಾನು ಒಬ್ಬನೇ, ನಂದು ಇದು ಜೀವನ ಐತಿ ಅಂಥೇಳಿ, ಮಾನವ ಜೀವನ ಅಂಥೇಳಿ ಆತನು ಏಕಾಂಗಿ ವೀರನಂತೆ ಒಬ್ಬನೇ ಅಂತ ತಿಳ್ಕೊಂಡು ಮಧ್ಯರಾತ್ರಿ ಎದ್ದನು. ಮಡದಿ ಮಗುವ ತೊರೆದನು, ಅಡವಿ ದಾರಿ ಹಿಡಿದನು. ಮಕ್ಕಳು ಮರಿ ಎಲ್ಲ ಬಿಟ್ಟು ಅಡವಿ ದಾರಿ ಹಿಡಿದು ಬಿಟ್ಟ. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋಗನು. ಅರಮನೆ ನೋಡ್ರಿ, ಸಕಲ ಸೌಲಭ್ಯಗಳು, ಬಂಗಾರ, ಐಶ್ವರ್ಯ, ಹಣ ಎಲ್ಲ ಬಿಟ್ಟು ಆತ ಅಡವಿಗೆ ಹೊರಟು ನಿಂತ. ಅದನ್ನೆಲ್ಲ ಮೋಹಗಳನ್ನು ಬಿಟ್ಟು ಅಡವಿಗೆ ಹೊರಟು ನಿಂತ.
ಯಾವುದೇ ಅವನಿಗೆ ಗೊತ್ತು ಗುರಿ ಇದ್ದಿದ್ದಿಲ್ಲ, ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು. ತನಗೆ ತಿಳಿದ ದಾರಿಗೆ ಆತನು ಹೊಂಟ, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಅಂಥೇಳಿ. ಇದು ಒಂದೇ ನುಡಿಯಲ್ಲಿ ಎಷ್ಟು ಚಂದ ಅರ್ಥಬದ್ಧವಾಗಿ ಅದ ನೋಡ್ರಿ. ಕಾಡು ಕಾಡು ಅಲ್ಲಿದ ನೋಡ್ರಿ, ತನಗೆ ಗೊತ್ತಿದ್ದಲ್ಲಿ ತನಗೆ ಹೆಂಗೆ ತಿಳಿತೈತಿ ಹಂಗೆ ಅಲ್ಲಿದ ಈ ಕಾಡಲ್ಲ ಮತ್ತೊಂದು ಕಾಡಲ್ಲ, ತನಗೆ ತಿಳಿದಂಗೆ ಕಾಲು ಎಲ್ಲಿ ಸಾಕ್ತವ ಹಂಗೆ ಹೊರಟೇ ಹೊಟ್ಟ ನೋಡ್ರಿ. ಕಾಡು ಕಾಡು ಅಲ್ಲಿದ. ಅವಾಗೆ ನಾಡಿನರ್ಥ ಹೊಳೆಯಿತು. ಕಾಡು ಕಾಡು ಹೆಂಗೆ ಹೊಂಡ್ತಾನ ಹಂಗಂಗೆ ಆತನಿಗೆ ತಾನು ಎಲ್ಲಿ ಇದ್ದ, ತಾನು ಏನು ಸುಖವನ್ನು ಅನುಭವಿಸಿದ, ಅಲ್ಲಿ ಆತ 3 ಸನ್ನಿವೇಶಗಳನ್ನು ನೋಡಿದ್ದ. ಅದ್ರದ್ದು ಎಲ್ಲ ಅರ್ಥ ಆಗ್ತೈತಿ. ಅಂದರೆ ಜೀವನ ಅನ್ನೋದು ಇಷ್ಟೇ ಐತಿ. ಜೀವನ ಅನ್ನೋದು ನಾವು ಜನರ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು. ಜೀವನದಲ್ಲಿ ಏರುಪೇರುಗಳು ಅದಾವ, ದುಃಖಗಳು ಅದಾವ, ಸುಖನೂ ಐತಿ. ಇದು ಎಲ್ಲವನ್ನೂ ಅರ್ಥ ಆಯಿತು. ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು. ಅವನು ನಡೀತಾ ಹೋದಂಗೆ ಒಂದು ಕೋಗಿಲೆಯ ಹಾಡು ಅವನಿಗೆ ಕೇಳಿಸ್ತು. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗತಾನೇ ಬೆಳಗಿತು. ಬೆಳ್ಳಿ ಚುಕ್ಕಿನೂ ಸಹಿತ ಬಾನಿನಲ್ಲಿ ಅಂದ್ರೆ ಆಕಾಶದಲ್ಲಿ ಬೆಳಗ್ತು ಅಂತ. ಅಷ್ಟ್ರಾಗ ಅವನಿಗೆ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಆತ ಹೋಗ್ತಾ ಹೋದಂಗೆ ಬೋಧಿ ವೃಕ್ಷ ಅಂದ್ರೆ ಹೆಚ್ಚಾಗಿ ನಾವು ಆಲದ ಮರ ಅಂತ ಕರಿತೀವಿ. ನಾವು ಬೋಧಿ ವೃಕ್ಷ ಅಂದ್ರೆ ಆಲದ ಮರಕ್ಕೆ ಅಲ್ಲಿ ತಳಗ ಆತನಿಗೆ ಅರಳಿ ಮರ ಅಂತ ಕರಿತೀವಿ, ಅದಕ್ಕೆ ಅಶ್ವತ್ಥ ಮರ ಅಂತ ಕರಿತೀವಿ ನಾವು. ಅದು ಯಾವಾಗಲೂ ಅತಿ ಹೆಚ್ಚು ಗಿಡಗಳಲ್ಲಿ ಆಕ್ಸಿಜನ್ ಕೊಡೋದು ಯಾವುದು ಅಂದರೆ ಇದು ಅಶ್ವತ್ಥ ಮರ ಅಂತ ಕರಿತೀವಿ ನಾವು. ಅದಕ್ಕಾಗಿಯೇ ಇದು ಅತಿ ಹೆಚ್ಚು ಎಲ್ಲ ಗಿಡಗಳಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಕೊಡ್ತೈತಿ ನೋಡ್ರಿ. ಕಾಡು ಕಾಡು ಅಲ್ಲೆದು ಅವನಿಗೆ ಗೊತ್ತು ಗುರಿ ಇಲ್ಲದೆ ಅಡವ್ಯಾಗ ಹೋಗ್ತಾ ಇರ್ತಾನೆ. ಅಲ್ಲಿ ಒಂದು ಕಡೆ ಅವನಿಗೆ ಕೋಗಿಲೆಯ ಒಂದು ಹಾಡು ಕೇಳಿಸ್ತೈತಿ. ಬೆಳ್ಳಿ ಚುಕ್ಕಿನಲ್ಲಿ ಒಂದು ಬಾನಲ್ಲಿ ಒಂದೇನೋ ಮಿಂಚು ಹುಳ ದೂರದಿಂದ ಒಂದು ಆಗತಾನೇ ಬೆಳಗ್ತು ಅಂಥೇಳಿ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗತಾನೇ ಬೆಳಗ್ತು. ಬೋಧಿ ವೃಕ್ಷ ಒಂದು ಕಂಡು ಬಿಡ್ತು. ಅಲ್ಲಿ ಆತನಿಗೆ ಒಂದು ಬೆಳಕು ಕಾಣ್ತು. ಯಾಕೋ ಇಲ್ಲಿ ಚಲೋ ಅನ್ಸಕತ್ತೈತಿ ಅನ್ನುವ ರೀತಿಯಲ್ಲಿ ಆತನಿಗೆ ತಿಳಿಯಿತು ಅಂಥೇಳಿ. ಅಲ್ಲಿ ಆತ ತಪಶ್ಚರ್ಯಕ್ಕೆ ಬೋಧಿ ವೃಕ್ಷದ ಕೆಳಗೆ ಕೂಡ್ತಾನ ಅಂಥೇಳಿ ನೋಡ್ರಿ. ಮುಂದಿನ 3ನೇ ನುಡಿಯೊಳಗೆ ಏನದಂದ್ರೆ ಮರವ ಅಪ್ಪಿದಂಥ ಬಳ್ಳಿ ಹೂವು ಮುಡಿದು ನಕ್ಕಿತು ಅಂಥೇಳಿ. ಆ ಮರಕ್ಕೆ ಏನದ ಅಂದ್ರೆ ನಾವು ಅಪ್ಪಗೊಂತೀವಲ್ಲ, ಹಗ್ಗ ಮಾಡ್ತೀವಿ, ಅಪ್ಪಿದಂತೆ ಮರ ಏನು ಮಾಡ್ತು ಅಂದ್ರೆ ಆ ಹೂವು ಬಳ್ಳಿಗೆ ಕೊಳ್ಳಿಗೆ ಹಾಕ್ಕೊಂಡು ನಕ್ಕಿ ಬಿಡ್ತು. ಯಾಕೆ ನಕ್ತು ಅಂದ್ರೆ ಇವನು ಸಿದ್ಧಾರ್ಥನು ತನ್ನ ಗಿಡದ ತಳಗೆ ಬಂದ ಅಂಥೇಳಿ ನಕ್ತದು. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು ಅಂಥೇಳಿ. ಇವನು ಬಂದ ತಕ್ಷಣ ಹಕ್ಕಿ ಒಂದು ತನ್ನ ಮರಿಗೆ ಏನು ಮಾಡ್ತೈತಿ, ಆಹಾರ ಕೊಟ್ಟು ಹಾರಿ ಹೋಯ್ತು. ಹುತ್ತಿನಿಂದ ಇರುವಿಗಳ ಗುಂಪು ಸಾಲಾಗಿ ನಡ್ಕೊಂತ ಹೋಯ್ತು ನೋಡ್ರಿ. ಮರವ ಅಪ್ಪಿದಂಥ ಬಳ್ಳಿ ಹೂವು ಮುಡಿದು ನಕ್ಕಿತು ಅಂಥೇಳಿ. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಆಹಾರ ಕೊಟ್ಟು ಹಾರಿತು. ಹುತ್ತಿನಿಂದ ಇರುವೆ ಗುಂಪು ಏನು ಮಾಡ್ತು ಅಂದ್ರೆ ಸಾಲುಗಟ್ಟಿ ನಡೆಯಿತು. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿನೇಣಿ ಹಾಕಿತು ಅಂಥೇಳಿ. ಬೆಳ್ಳಕ್ಕಿ ಹಾರ್ತಿರ್ತಾವೆ. ಬೆಳ್ಳಕ್ಕಿ ಅಂದ್ರೆ ಬೆಳ್ಳಗೆ ಎಲ್ಲಿ ಕಪ್ಪು ಚುಕ್ಕಿ ಇರಲಾರ್ದಂಥ ಬೆಳ್ಳಗೆ ಹಕ್ಕಿಗಳಿರ್ತಾವೆ ಹೊಲದಾಗ, ಅಲ್ಲೇ ಇಲ್ಲೇ ಕಾಣ್ತಿರ್ತಾವೆ ಬೆಳ್ಳಕ್ಕಿ ಅಂತೇಳಿ. ಅವು ಏನು ಮಾಡು ಅಂದರೆ ಹಿಂಡುಗಟ್ಲೆ ಅವು ಹಿಂಡಾಗಿ ಹೋಗ್ತಿರ್ತಾವೆ. ಹಿಂಗೆ ಚಂದ ಒಂದು ನಮೂನಿ ಡಿಸೈನ್ ಮಾಡ್ಕೊಂತ ಹಾರ್ತಿರ್ತಾವೆ. ಒಮ್ಮೆ 10, 12, 15 ನೋಡ್ರಿ. ಕಾಡು ತುಂಬ ಪ್ರೀತಿ ಹೊಳೆಯುವ ಕೋಡಿಯಂತೆ ಹರಿಯಿತು ಅಂಥೇಳಿ. ಕಾಡಿನ ತುಂಬ ಕೋಡಿ ಅಂತಂದ್ರೆ ಕೆರೆ ತುಂಬಿ ಹರಿಯುವುದು ಅಂಥೇಳಿ. ಕಾಡಿನ ತುಂಬ ಪ್ರೀತಿ ಹರಿಯಿತು, ಯಾಕಂದ್ರೆ ಬುದ್ಧನು ಅಲ್ಲಿ ಬಂದ ಅಂಥೇಳಿ. ಹೊಳೆಯು ಕೋಡಿಯಂತೆ ಹರಿಯಿತು, ಕೆರೆ ತುಂಬಿ ಹರಿಯಿತು. ಕೆರೆಗೂ ಭಾರಿ ಸಂತೋಷ ಆಯಿತು. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸ ರಾಗ ಕೇಳಿತು ಅಂತ. ಗೂಡಿನೊಳಗೂ ಸಹಿತ ಹಾಡು ಹುಟ್ಟುಕೊಳ್ತು. ಅಲ್ಲಿನೂ ಸಹಿತ ಹೊಸ ರಾಗ ಕೇಳಿ ಬರಕತ್ತು. ಹಕ್ಕಿಗಳ ಚಿಲಿಪಿಲಿ ಹರಿದಾಡಕತ್ತು ಬುದ್ಧನಿಗೆ ನೋಡಿ ಅಂಥೇಳಿ. ಮಕರಂದ ಸವಿಲೆಂದು ದುಂಬಿ ಹೂವು ಸೇರಿತು ಅಂಥೇಳಿ. ಮಕರಂದ ಅಂದ್ರೆ ಹೂವಿನ ಮೇಲೆ ಮಕರಂದ ಇರ್ತೈತಿ, ಅದನ್ನು ತಗೋಬೇಕು ಅಂತ ದುಂಬಿಗಳು ಅಂದ್ರೆ ಪಾತ್ರಗಿತ್ತಿ ಅವು ದುಂಬಿಗಳು ಏನು ಮಾಡಾಕತ್ತು ಅಂತಂದ್ರೆ ಅಲ್ಲೇ ತಿನ್ನಕ್ಕಂತ ಹೂವಿನ ಮೇಲೆ ಹೋಗಿ ಕುಂತು ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಆತನು ಬೋಧಿ ವೃಕ್ಷ ತಳಗೆ ಬಂದಾನ ಅಂತಂದ್ರೆ ನೋಡ್ರಿ, ಅರಣ್ಯ ಒಳಗೆ ಏನೇನಾಯಿತು ಅನ್ನೋದನ್ನು ಬಣ್ಣಿಸ್ಯಾರ.
ಏನೇನಾಯಿತು, ಮರ ಏನು ಮಾಡ್ತು ಅಂದ್ರೆ ತನ್ನ ಸುತ್ತ ಇರುವಂಥ ಬಳ್ಳಿಗೆ ಅಪ್ಪಿಕೊಂಡಂಥ ಅನುಭವ ಆಯಿತು. ಹಕ್ಕಿ ತನ್ನ ಒಂದು ಮರಿಗೆ ಗುಟುಕು ಆಹಾರ ಕೊಟ್ಟು ಹಾರಿ ಹೋಯಿತು ಅಂಥೇಳಿ. ಅದೇ ರೀತಿ ಹುತ್ತಿನ ಒಳಗಿಂದು ಇರಿಬಿಗಳ ಗುಂಪೊಂದು ಹೊರಗೆ ಬಂದು ಸಾಲಾಗೆ ನೀಟಾಗೆ ಹೊಂಟಂಗೆ ಕಾಣ್ತು. ಬೆಳ್ಳಕ್ಕಿ ಹಿಂಡು ಅನೇಕ ಬೆಳ್ಳಕ್ಕಿಗಳು ಆಕಾಶದೊತ್ತ ಏಣಿ ರೀತಿಯಲ್ಲಿ, ಅಂದ್ರೆ ನಾವೇನಂತೀವಿ ಅಂದ್ರೆ ಲ್ಯಾಡರ್ ಅಂತ ಕರಿತೀವಿ. ಆ ಲ್ಯಾಡರ್ ಹೆಂಗೆ 1 by 1 ಹೋಗ್ತೈತಲ್ಲ, ಹಂಗೆ ಒಂದಾಗಣ ಒಂದು ಆಕಾಶದ ಕಡೆ ಹೊಂಟ್ತು ಅಂದಂಗೆ ಕಾಣ್ತು ಅಂಥೇಳಿ. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಅಂಥೇಳಿ. ಕಾಡಿನ ತುಂಬ ಪ್ರೀತಿಯ ಹೊಳೆ, ನೀರಿನ ಹೊಳೆ ಅಲ್ಲ, ಪ್ರೀತಿ. ಕಾಡಿನ ತುಂಬ ಏನೋ ಉತ್ಸಾಹ, ಏನೋ ಸಂತೋಷ. ಇದಕ್ಕೆ ಕವಿ ಏನು ಬಣ್ಣ ಹೇಳ್ತಾನಂದ್ರೆ, ಕಾಡಿನ ತುಂಬ ಪ್ರೀತಿ. ಆ ಪ್ರೀತಿ ಹೆಂಗೆ ಹರಿತು, ಕೆರೆ ತುಂಬಿ ಹೆಂಗೆ ಹರಿತೈತಲ್ಲ ಆ ರೀತಿ ಕಾಡ ತುಂಬ ಪ್ರೀತಿ ಹೊಳೆ ಹರಿದಂತೆ ಹರಿತು, ತುಂಬಿ ಉಕ್ಕಿ ಹರಿಯಾಕತ್ತು ಅಂಥೇಳಿ. ಗೂಡಿನಾಗೂ ಸಹಿತ ಹಕ್ಕಿಗಳು ಹಾಡು ಕಟ್ಟಿ ಹೊಸ ಹಾಡು ಹಾಡಾಕತ್ತಾವೇನಪ್ಪ ಅನ್ನುವಂಗೆ. ಗೂಡಿನಲ್ಲಿ ಹಾಡು ಕಟ್ಟಿ ಹೊಸ ರಾಗ ಕೇಳಿತು ಅಂತ ಎಲ್ಲ ಹಕ್ಕಿಗಳು ತಮ್ಮ ಗೂಡಿನಾಗ ಕುತ್ಕೊಂಡು ಹೊಸದೊಂದು ಹಾಡ ಕಟ್ಟಿ ಹಾಡಾಕತ್ತಾವೇನಪ್ಪ ಅನ್ನುವಂಗೆ ಉತ್ಸಾಹ ಕಂಡು ಬರಾಕತ್ತಿತ್ತು. ಮಕರಂದ ಸವಿಲೆಂದು ದುಂಬಿ ಹೂವ ಸೇರಿತು ಅಂಥೇಳಿ. ಹೂವುಗಳು ಒಂದು ಅಂದ ಚಂದ ನೋಡಿ ದುಂಬಿಗಳು ಸಹಿತ ಅದನ್ನು ಮಕರಂದ ಸವಿ ಸಲುವಾಗಿ ಹೂವಿನ ಮೇಲೆ ಹೋಗಿ ಕುಂತಾವೇನಪ್ಪ ಅನ್ನುವಂಗೆ ಗಿಡವೂ ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ನೋಡ್ರಿ, ನಮಗೆ ಸಂತೋಷ ಆದಾಗ ಹೆಂಗೆ ನಾವು ಕುಣಿದು ಕುಪ್ಪಳಿಸ್ತೀವಿ, ಕುಣಿದು ಹಾರಾಡ್ತೀವಿ, ಜಿಗದಾಡ್ತೀವಿ. ಹಂಗೆ ಅರಣ್ಯದೊಳಗೆ ಈತನು ಬೂದಿ ವೃಕ್ಷ ಕೆಳಗೆ ಕುಂದ್ರಬೇಕು, ತಪಶ್ಚರ್ಯ ಮಾಡಬೇಕು ಅಂತಂದಾಗ ಈ ರೀತಿ ಉತ್ಸಾಹ, ಪ್ರೀತಿ ಅದೆಲ್ಲ ಕಂಡು ಬಂತು ಅನ್ನೋದು ಕವಿಯು ಈ ಒಂದು ಶಬ್ದಗಳ ಒಂದು ಜೋಡಣೆಯಿಂದ ನಮಗೆ ತಿಳಿಸಿಕೊಟ್ಟಾರ ಅಂಥೇಳಿ. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒಳಗೆ ಏನು ಹೇಳ್ತಾರಂದ್ರೆ, ಕಾಡಿನಿಂದ ಎದ್ದು ಅವನು ನಾಡಿನತ್ತ ಹೊರಟನು. ಅವತ್ತ ರಾತ್ರಿ ಅವನು ಇಡಿಯಾಗಿ ಆ ಗಿಡದ ತಳಗೆ ತಪಶ್ಚರ್ಯ ಮಾಡ್ತಾನೆ. ತಪಶ್ಚರ್ಯ ಮಾಡಿದ ನಂತರ ಅವನಿಗೆ ಬೆಳಗ್ಗೆ ಒಂದು ಜ್ಞಾನೋದಯ ಆಗ್ತೈತಿ. ಅವನಿಗೆ ಗೊತ್ತಾಗ್ಬಿಡ್ತೈತಿ ಏನಿಲ್ಲಪ್ಪ ಈ ಜೀವನದೊಳಗೆ ಅಂತ. ನಾವು ಹೆಂಗಿರಬೇಕು ಅಂದ್ರೆ ಪ್ರೀತಿ, ವಿಶ್ವಾಸ, ಸಹಕಾರದಿಂದ ನಾವು ಇರಬೇಕು ಅಂಥೇಳಿ ಮೇಲೆ ಕವಿಯವ್ರು ಏನು ಹೇಳ್ಯಾರಂದ್ರೆ, ಮಹಾಜ್ಞಾನಿಯಾಗಿ ಜೀವನದತ್ತ ಆತ ಸಾಕ್ತಾನೆ. ಜೀವನದ ಮೌಲ್ಯಗಳು, ನಿಜವಾದ ಅರ್ಥ ಏನು, ಇದನ್ನೆಲ್ಲ ಆತ ತಿಳ್ಕೊತಾನೆ. ನಾವು ಇರಬೇಕು ಅಂದರೆ ಜೀವನದಲ್ಲಿ ಹೆಂಗಿರಬೇಕು ಇದನ್ನೆಲ್ಲ ಆತ ಆ ರಾತ್ರಿ ತಿಳ್ಕೊಂಬಿಡ್ತಾನೆ. ಅವತ್ತು ತಪಶ್ಚರ್ಯ ಮಾಡಿದಾಗ ಆ ಬೋಧಿ ವೃಕ್ಷದ ತಳಗ ಅವನಿಗೆ ಜ್ಞಾನ ಆಗ್ತದೆ. ನೋಡ್ರಿ, ಕಾಡಿನಿಂದ ಎದ್ದು ನಾಡಿನತ್ತ ಹೊರಟನು. ಬೆಳಿಗ್ಗೆ ಅವನಿಗೆ ಜ್ಞಾನೋದಯ ಆಗ್ತದೆ. ಅದನ್ನಾದ ತಕ್ಷಣ ಅವನು ಮತ್ತೆ ಹೊಳ್ಳಿ ನಾಡಿನತ್ತ ಬರ್ತಾನೆ. ಎಲ್ಲಿ ಜನರದಾರ ಆ ಗುಂಪಿನಂತ ಬರ್ತಾನೆ. ಅಲ್ಲಿ ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ಅಂದ್ರೆ ನಾವು ಇರಬೇಕು ಅಂದರೆ, ಜೀವನದ ಮೌಲ್ಯ ಇರಬೇಕು ಅಂದರೆ, ನಾವು ಜನರ ನಡುವೆ ಇರಬೇಕಂದ್ರೆ ಏನೇನು ಹಣ, ಅಂತಸ್ತು, ಪ್ರೀತಿ, ವಿಶ್ವಾಸ ಇವು ಎಲ್ಲ ರೊಕ್ಕ ರೂಪಾಯಿ ಏನೂ ಬೇಡ, ಕೇವಲ ಪ್ರೀತಿ ಒಂದಿದ್ರೆ ಸಾಕು ಅನ್ನೋದನ್ನು ಆತನಿಗೆ ಅರ್ಥ ಆಗ್ತೈತಿ ಅಂಥೇಳಿ. ಅದಕ್ಕೆ ಆತ ಏನು ಮಾಡ್ದ, ಕಾಡಿನಿಂದ ಎದ್ದು ನಾಡಿನತ್ತ ಬಂದ. ನಾಡಿನ ಕಡೆ ಬಂದು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆ ಬರ್ತಾನವ. ಅವನಿಗೇನು ಬೇಕಾಯಿತು, ಕೇವಲ ಪ್ರೀತಿ ಬೇಕು ಅಂಥೇಳಿ. ತಪಸ್ಸಿನಿಂದ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು ಅಂಥೇಳಿ. ಆ ತಪಸ್ಸು ಮಾಡೋದ್ರಿಂದ ಅವನಿಗೆ ಏನು ಅರ್ಥ ಆಯಿತು ಅಂತಂದ್ರೆ, ಎಲ್ಲಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಜೀವ ಪ್ರೀತಿ. ಪ್ರಾಣಿ ಪಕ್ಷಿಗಳಿಗೆ ಹೊಡಿಬಾರ್ದು, ಏನಿಲ್ಲ, ಯಾವುದೇ ಹಾನಿ ಮಾಡಬಾರ್ದು, ಮಂದಿಗೆ ನೋವು ಮಾಡಬಾರ್ದು, ಕೆಟ್ಟದಾಗಿ ಮಾತಾಡಬಾರ್ದು, ವ್ಯಂಗ್ಯವಾಗಿ ಮಾತಾಡಬಾರ್ದು, ಪ್ರೀತಿಯಿಂದ ಹಂಚ್ಕೋಬೇಕು ಅಂಥೇಳಿ. ಬದುಕಿನ ಗೂಢಾರ್ಥವನ್ನರಿತು ಬುದ್ಧನಾಗಿ ಬಂದನು ಅಂಥೇಳಿ. ಬದುಕಿನ ಗೂಢಾರ್ಥ ಅಂದ್ರೆ ಒಳಗಿನ ಅರ್ಥ ಅಂಥೇಳಿ. ಗೂಢಾರ್ಥವನ್ನು ಅರ್ಥ ಅವನಿಗೆ ಏನು ತಿಳಿತು ಅಂದ್ರೆ, ಬುದ್ಧಗ ಏನಿಲ್ಲಪ್ಪ, ಇದು ಜೀವನ ಅಂದರೆ ಎಲ್ಲ ನಶ್ವರ, ಪ್ರೀತಿ ಒಂದಿದ್ರೆ ಸಾಕು, ನಾವು ಜೀವನ ಅತ್ಯಂತ ಸುಗಮವಾಗಿ ಸಾಗಿಸ್ಬೋದು, ಜೀವನದಲ್ಲಿ ಏನಿಲ್ಲ, ಪ್ರೀತಿ ಒಂದಿದ್ರೆ ಸಾಕು ಅಂಥೇಳಿ. ಅವತ್ತು ಅವನಿಗೆ ಜ್ಞಾನೋದಯ ಆಗ್ತದ. ಅವನು ನಾಡಿನತ್ತ ಬರ್ತಾನೆ, ಜನರ ಕಡೆ ಬರ್ತಾನೆ. ತಪಸ್ಸಿನಿಂದ ಅವನಿಗೇನು ತಿಳಿಯಿತು ಅಂದ್ರೆ, ಎಲ್ಲಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಪ್ರೀತಿ ಅಂಥೇಳಿ. ಅದಕ್ಕೆ ಜನರೊಡನೆ ನಾವು ಪ್ರೀತಿಯಿಂದ ಇರಬೇಕು, ಪ್ರೀತಿಯನ್ನು ಹಂಚ್ಕೋಬೇಕು. ಈ ಬದುಕಿನ ಇದೇ ಅರ್ಥದ ಏನದ ಅಂದ್ರೆ ಇದೇ ಗೂಢಾರ್ಥ.
ಒಂದು ಅದರ ಒಳಗಿರುವಂಥ ತಿರುಳು ಯಾವುದು ಅಂದ್ರೆ ಒಳ ಅರ್ಥ ರಹಸ್ಯವಾದದ್ದು ಅಂಥೇಳಿ. ಅದು ಏನು ಅಂದ್ರೆ ಪ್ರೀತಿ ಅಂಥೇಳಿ. ಜೀವನದ ಅರ್ಥ ಯಾವುದು? ಪ್ರೀತಿ ಅನ್ನೋದು. ಇದು ಇಷ್ಟೇ ಸಬ್ರದವರು ಈ ಹಾಡಿನ ಮೂಲಕ ಇಡಿಯಾಗಿ ಆ ಬುದ್ಧನ ಒಂದು ಜೀವನದ ಪರಿ, ಆತನಿಗೆ ಹೆಂಗೆ ಬೋಧಿ ವೃಕ್ಷದ ಕೆಳಗೆ ಆತನಿಗೆ ಜ್ಞಾನೋದಯ ಆಯಿತು, ಅದರಿಂದ ಆತನು ಏನು ಕಲಿತ, ಮುಂದೆ ಆತನು ಬುದ್ಧ ಹೆಂಗನಾದ, ಮುಂದೆ ಆತನು ಜನರೊಡನೆ ಹೆಂಗೆ ಸಂಪರ್ಕ ಇಟ್ಟ, ಎಲ್ಲವನ್ನೂ ಈ ಒಂದು ಹಾಡಿನೊಳಗೆ ಅವರು ತಿಳಿಸ್ಕೊಟ್ಟಾರ ಅನ್ನೋದು. ಇದು ನಾವು ಈ ಒಂದು ಪದ್ಯದಲ್ಲಿ ಬೋಧಿ ವೃಕ್ಷ